ನಮಸ್ಕಾರ ವೀಕ್ಷಕರೇ, ಮುಂಬೈ ಟು ಕರ್ನಾಟಕ ನಮ್ಮ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದು ಪರಮ ಪೂಜ್ಯ ಶ್ರೀ 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 ಪೇಜಾವರ ಮಠಾಧೀಶ ವಿಶ್ವೇಶ ತೀರ್ಥರ ಶಿಷ್ಯ ಶ್ರೀ 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 ವಿಶ್ವಪ್ರಸನ್ನ ತೀರ್ಥರ ದಿವ್ಯ ಉಪಸ್ಥಿತಿ ಹಾಗೂ ಅವರ ಅಮೃತ ಹಸ್ತದಿಂದ 1ನೇ ಫೆಬ್ರವರಿ 2026ರಂದು ಉದ್ಘಾಟನೆಗೊಂಡ ಪೂಜ್ಯ ಶ್ರೀ ಹರಿದಾಸ್ ಭಟ್ ಕಳ್ನಂಕಲ್ ಅವರ ಶುಭ ಆಶೀರ್ವಾದದೊಂದಿಗೆ ಶ್ರೀ ಅಂಬಿಕಾ ಆದಿನಾಥೇಶ್ವರ ಮಹಾಗಣಪತಿ ದೇವಸ್ಥಾನ ವಿದ್ಯಾವಿಹಾರ ಪಶ್ಚಿಮ ಇದರ ಆಡಳಿತ ಮುಖ್ಯಸ್ಥರಾದ ಶ್ರೀ ಹರಿದಾಸ್ ಗೋಪಾಲ್ ಶೆಟ್ಟಿ ಅವರ ಸಂಪೂರ್ಣ ಸಹಕಾರದೊಂದಿಗೆ ಶ್ರೀ ರಾಮಾಭಿವಂದ್ಯ ಯಕ್ಷ ಸೇವಾ ಬಳಗ ಮುಂಬೈ ಹಾಗೂ ಮುಂಬೈ ವಿಶ್ವವಿದ್ಯಾಲಯ ಕನ್ನಡ ವಿಭಾಗದ ಸಂಯುಕ್ತ ಆಯೋಜನೆಯಲ್ಲಿ ಪ್ರಭು ರಾಮಚಂದ್ರ ದೇವರ ಅವತಾರದ ಆರಂಭದಿಂದ ಶ್ರೀದೇವರ ನಿರ್ಣಯದವರೆಗಿನ ಸಂಪೂರ್ಣ ಶ್ರೀರಾಮ ಚರಿತ್ರೆ ಶ್ರೀರಾಮ ಕಥಾ ಹೃದಯಂ ಪುಣ್ಯಪ್ರದ 24 ಕಂತುಗಳ ಸರಣಿ ತಾಳಮದ್ದಲೆ ಕಾರ್ಯಕ್ರಮದ 13ನೆಯ ಪ್ರಸ್ತುತಿ ಸೇತು ಬಂಧ ಅಂಗದ ಸಂಧಾನ. ಇಂದಿನ ಈ ತಾಳಮದ್ದಲೆಯನ್ನ ಸಂಪೂರ್ಣವಾಗಿ ಒಮ್ಮೆ ವೀಕ್ಷಣೆ ಮಾಡಿ ಬರೋಣ. ಶರೀರವಾಗಿ ಬಂದಿದ್ದೇನೆ ದೇವರೇ, ನನ್ನಿಂದ ಆದಂತಹ ಅಪರಾಧವನ್ನು ಕ್ಷಮಿಸಬೇಕು. ನಾನು ಸಾಗರನಾದರೆ ನೀನು ಕರುಣಾ ಸಾಗರನಂತೆ, ನಿನ್ನ ಮುಂದೆ ಸಿಂಧುವಾದ ನಾನು ಕೇವಲ ಒಂದು ಬಿಂದುವಾಗಿದ್ದೇನೆ. ಸಶರೀರವಾಗಿ ಬರುವುದಕ್ಕೆ ಒಂದು ಕಾರಣದ ದೇವರೇ, ಈ 2 ಕರಗಳಿಂದ ನಿನ್ನ ಪಾದ ಸ್ಪರ್ಶ ಮಾಡಬೇಕು, ಈ 2 ಕಣ್ಣುಗಳಿಂದ ನಿನ್ನ ದಿವ್ಯ ರೂಪವನ್ನು ನೋಡಬೇಕು, ಈ ಒಂದು ನಾಲಿಗೆಯಿಂದಲೇ ನಿನ್ನ ನಾಮವನ್ನು ಪಠಿಸಬೇಕು. ನೀನು ಯಾರೆಂದು ಸರಿಯಾಗಿ ಅರಿತುಕೊಂಡು ನಾ ಬಂದಿದ್ದೇವೆ. ರಘು ವಂಶದಲ್ಲಿ ಹುಟ್ಟಿದವರೆಲ್ಲರಿಗೂ ರಾಘವ ಎನ್ನುವಂತಹ ಹೆಸರು ಬರಲಿಲ್ಲ. ರಘು ಚಕ್ರವರ್ತಿ ಬೆಳೆದಂತಹ ಸಾಮ್ರಾಜ್ಯವನ್ನು ಮುನ್ನಡೆಯುವಂತಹ ಸಾಮರ್ಥ್ಯ ಇದ್ದರೆ ನಿನ್ನಲ್ಲಿ ಮಾತ್ರ. ರಘುವಂಶ ದೀಪಕನಾದಂತಹ ನಿನಗೆ ರಾಘವ ಎನ್ನುವಂತಹ ಹೆಸರಿದೆ. ದೇವ, ನಿನ್ನ ವಂಶದಲ್ಲೇ ಹಿಂದೆ ಹುಟ್ಟಿದವ ಒಬ್ಬ ಸಗರ ಚಕ್ರವರ್ತಿ ಎನ್ನುವವ. ಆತ ಮಾಡಿದಂತಹ ಲೋಕವಿಖ್ಯಾತವಾದಂತಹ ಅಶ್ವಮೇಧ ಯಜ್ಞದ ತುರಗವನ್ನು ಶೋಧಿಸುವುದಕ್ಕೆ ಹೋದಾಗ ನನ್ನ ವಿಸ್ತಾರವಾದದ್ದು, ಅದರಿಂದ ನನಗೆ ಸಾಗರ ಎನ್ನುವ ಹೆಸರು ಬಂದಿದ್ದೆ. ದೇವ, ನೀನು ಬಾಣ ಪ್ರಯೋಗ ಮಾಡಿ ನನ್ನನ್ನೇ ಒಣಗಿಸಿದರೆ ನಿಮ್ಮ ವಂಶಕ್ಕೆ ಒಂದು ರೀತಿಯ ಅಪವಾದ ಬರಬಹುದು. ನೀನು ಕರುಣೆಯ ಸಾಗರ, ನೀನು ಇಲ್ಲಿಗೆ ಬಂದದ್ದು ಯಾಕೆಂದು ನಾನು ಸರಿಯಾಗಿ ಬಲ್ಲವರಿಗೆ. ಲೋಕದ ಜನರು ಹೇಳಬಹುದು, ಕೈಕೇಯಿಯು ತನ್ನ ಪುತ್ರದ ವಾತ್ಸಲ್ಯದಿಂದ ರಾಮನಿಗೆ ಶಾಪ ಕೊಟ್ಟು ಕಳುಹಿಸಿದ್ದಾಳೆ. ಆದರೆ ಅದು ಹಾಗಲ್ಲ. ಕೈಕೇಯಿಯು ರಾಮನಿಗೆ ಕೊಟ್ಟ ಶಾಪವಲ್ಲ, ಭರತ ಖಂಡದ ಜನಸ್ಥೋಮರಿಗೆ, ಜನ ಸಾಮಾನ್ಯರಿಗೆ ನೀಡಿದ ವರವದು. ಯಾಕೆ ರಾಮ ಕೇವಲ ಅಯೋಧ್ಯೆಯಲ್ಲಿ ಕುಳಿತಬಾರದು, ದಕ್ಷಿಣ ಭಾರತಕ್ಕೂ ಉತ್ತರದಿಂದ ದಕ್ಷಿಣಕ್ಕೂ ಪಶ್ಚಿಮದಿಂದ ಪೂರ್ವದಲ್ಲಿ ಎಲ್ಲರಿಗೂ ರಾಮನ ದರ್ಶನ ಆಗಬೇಕು. 4 ದೆಸೆಯಲ್ಲೂ ಎಲ್ಲರೂ ನೋಡಬೇಕು. ಮನೆ ಮನೆಯಲ್ಲೂ ರಾಮ, ಮನದಲ್ಲೂ ರಾಮ ಆಗಬೇಕು. ರಾಮಾವಿ ಒಂದೇ ಎಲ್ಲರೂ ಆಗಬೇಕು. ಅದು ಒಂದೇ ಆಸೆಯಿಂದಲೇ ನಿಮ್ಮನ್ನು ಇತ್ತ ಕಡೆಗೆ ಕಳುಹಿಸಿದ್ದಾಳೆ ಆ ಮಹಾಮಾತೆ. ದೇವ, ಸುಗ್ರೀವನಲ್ಲಿ ತೋರಿಸಿದಂತಹ ಸಖ್ಯ, ಹನುಮಂತನ ಹೆಗಲನ್ನೇರಿದ ಬಾಂಧವ್ಯ, ಶಬರಿಗೆ ಮೋಕ್ಷ ನೀಡಿದ ನಿಮ್ಮ ಕರುಣೆ, ಶರಣನಾದಂತಹ ವಿಭೀಷಣಗೆ ತೋರಿಸಿದಂತಹ ಅನುಗ್ರಹ ನನ್ನ ಮೇಲೆ ತೋರಬಾರದೆ ಪ್ರಭುವೇ. ಶರಣಾಗಿ ಬಂದಿದ್ದೇನೆ, ರಕ್ಷಿಸಬೇಕು ದೇವರೇ, ರಕ್ಷಿಸಬೇಕು. సభాధ్యక్షుడైన శ్రీ కళనంకిల హరిదాస్ భట్ మేరకు పుష్పగుచ్చ బొక్క ಶಾಲು ಪಡೆದು ಗೌರವ ಮಲ್ಪಡು ಪಡೆದು ಪ್ರವೀಣ್ ಶೆಟ್ಟಡ ಕೇಂದುಲ್ಲ ವಿಜಯ್ ಕುಮಾರ್ ಶೆಟ್ಟಿ ಮೇರೆಗೆ ಬರನ್ನ ಜೋಕ್ಲಿಗೆ ಕನ್ನಡನು ಕಲ್ಪಾದು ಅಕ್ಕಳ ಭಜನೆ ನಾಟಕ ಯಕ್ಷಗಾನ ಇವರಿನ ಪೂರ ಪ್ರಸ್ತುತ ಪಡೆದು ಶೆಟ್ಟಿ ಆರೆ ವರ್ತಕ ನಗರ ಥಾಣೆದ ಮಾಜಿ ಅಧ್ಯಕ್ಷರು, ಅಂಚನೆ ತಾಣೆ ಬಣಿಸಿದ ವಲಯಾಧ್ಯಕ್ಷರು, ಹಾಗೆ ಈಗಲ ಗೌರವ ಇಂಥ ಸಭೆತ ಅಧ್ಯಕ್ಷರಾದ ಶ್ರೀಯುತ ಲಕ್ಷ್ಮೀನಾರಾಯಣ ಶೆಟ್ಟಿ ಅವರೆಲ್ಲ ಗೌರವ ಆಡಳಿತ ಮುಖ್ಯಸ್ಥರು ಶ್ರೀಯುತ ಹರಿದಾಸ್ ಗೋಪಾಲ್ ಶೆಟ್ಟಿ ಆರೋಗ್ಯ ಕಾರ್ಯಕ್ರಮ ನಂತರ ತೊಡಗಿಡು ಅವಕಾಶ ಕೊಡ್ತೇನೆ. ಪ್ರತಿ ಕಾರ್ಯಕ್ರಮಗಳ ಬರ್ತದೆ ಎಂಕ್ಲಿಗೆ ಬೆರಿ ಕಟ್ಟದೆ ತುಗಿಲ್ ಕಟ್ಟದೆ ಸಪೋರ್ಟ್ ಮುಂಬೈದ ಯಕ್ಷಗಾನ ಕಲಾವಿದರಿಂದ ಏರ್ಲ ಕಲಾವಿದರಿಂದ ಒಪ್ಪಿಗೆ ಆ ಭಕ್ತರು ಪರನೆಂಕಿಲ ಹರಿದಾಸ್ ಭಟ್ರು ಮುಂಬೈನ ಮಾತ ಯಕ್ಷಗಾನ ಕಲಾವಿದರಿಗೆ ಗೌರವಿಸಲು ಪಡೆದು ಬಂತೆ. ಅವ್ರು ನಿಜವಾದ ನನಗೆ ಮಾತಾಡಲು ಖುಷಿತ ವಿಷಯ. ಅವಳ ಒರಿಯತ್ತು ಬೇಲೆ ಬೆಂದದು ರಾತ್ರಿದ ಬಂದು ಆಟೋಗೆ போடுதுன்னா ಇಲ್ಲದಕ್ಕೆಲ್ಲ ಸಪೋರ್ಟ್ ಕೊಡು. ಫ್ಯಾಮಿಲಿದ ಪ್ರೋತ್ಸಾಹ ಇದ್ದೀನಿ ನಮ್ಮ ಇಂಚಿನ ದೇವರ ಮಾಡ್ತಾರೆ. ಅದು ಇಂಚಿನ ನೆಟ್ಟು ಲಾಭದ ಬೆಲೆ ನಂಚಾದ ಇಲ್ಲದಕ್ಕೆ ಬಿಡುಪಿಗೆ ಅಂಡ ಅಕ್ಲಿನ ಮನಸ್ಸಿನ ತಿರ್ಗಾದು ನಮಗೋದು
ಆಟೋಡ ತಾಳಮದ್ದಡ ನಾಟಕದ ಪಾತ್ರ ಮಲ್ತು ಇಲ್ಲಡೆ ಬರ್ತಾರೆ 2 ಗಂಟೆಗೆ 3 ಗಂಟೆಗೆ ಅಪ್ಪ ಬಾಕಿ ಇಲ್ದೆ ಪೇರು ಆ ಬಂಗವ ಇನ್ನೇನು ನೆನೆಪ್ ಮಲ್ತದು ಆ ಆತ ಬಂಗವತ್ನ ಇತ್ತೊಂದು ವೇದಿಕೆಗೆ ಬೋರಾಂಡಲ ತಿಕ್ಕಳ ಮಕ್ಕಳು ನೋಟು ಬಂದ ಖುಷಿಯಾಂಡಲ ಆವಡೆ ಅವೆಂತದು ಬೇಕಕ್ಲಿಗೆ ಇನ್ಸ್ಪೈರೇಷನ್ ಆವಡು ಪಡೆದು ಒಂದು ವೇದಿಕೆ ನಿರ್ಮಾಣ ಬಂದರೆ ನಿಜವಾದ ನಮ್ಮ ಮಕ್ಕಳಿಗೆ ಮಾತೆಲ್ಲ ಸೇರ್ಬಂದಿ పొర్లుದ ಚಪ್ಪಾಳೆ ತಟ್ಟದು ಗೌರವ ಸಲ್ಲಿಸೋರು ಸುರುಕಾದಿಯಾನು ರವೀಂದ್ರ ಪೈ ದಂಪತಿಯನ್ನು ವೇದಿಕೆಗೆ ಬರಮತ್ತೊಂದುಲೆ ಎಲ್ಲ ಇಂಚಿನ ಬೋರ್ಡು ಜನಪ್ರಿಯ ಯಕ್ಷಗಾನ ಮಂಡಳಿ ಸೇರಿದು ಕಲಾ ಸೇವೆ ಮಲ್ಪದು ಐತ ಆಡಳಿತದೊಟ್ಟು ನಿಂತು ಮುಂಬೈನ ನಡಪನ ಕೊಂಕಣಿ ಅವರು ಕನ್ನಡ ಭಾಷೆದ ಯಕ್ಷಗಾನಗೂ ಸಂಪೂರ್ಣ ಸಹಕಾರ ಕೊಟ್ಟು ವೇಷ ಮಲ್ಕೊಂಡು ವೇಷಧಾರಿಗಳು ಎತ್ತೊಂದು ಪ್ರೋತ್ಸಾಹ ಮಲ್ಕೊಂಡು ಆಟನು ಮಲ್ಕೊಂಡು ಈ ಪ್ರಾಯುಡ್ಲ ತನ್ನ ತೊಡಗಿಸೋ ಅಂಚಿನ ಮಹಾನ್ ಕಲಾವಿದನು ಈ ವೇದಿಕೆಗೆ ಗೌರವ ಮಾಡ್ತಾರೆ ಎಂಗ್ಲಿಗೆ ಸಂತೋಷ ಅವನೊಂದು ಐತೆ ಮಾತ್ರ ಗಣ್ಯರು ಲಕ್ಕದುಡ್ಡು ಅದನ್ನು ಗೌರವಿಸೋದೊಂದು ಏನೊಂದಿಲ್ಲ ಮಹಾನಗರದ ಮಣ್ಣಿಡು ಮರಾಠಿ ಮಣ್ಣಿಡು ಯಕ್ಷಗಾನ ಸೇವೆ ಮಲ್ಪನಕ್ಕೆ ಗೋಡಾದೊಂದು ಸಂದಾಯಿತ ಮಲ್ಪೊಂದಾದ ಗುರುಭ್ಯೋ ನಮಃ. ನಾನು ರವೀಂದ್ರ ಪೈ ಜನಪ್ರಿಯ ಯಕ್ಷಗಾನ ಕಲಾ ಮಂಡಳಿಯ ಅಧ್ಯಕ್ಷನಾಗಿ ಈಗ ಕಾರ್ಯನಿರ್ವಹಿಸುತ್ತಿದ್ದೇನೆ. ಜನಪ್ರಿಯ ಶ್ರೀ ರಾಮಾಪೀಠದಿಂದ ಯಕ್ಷ ಸೇವಾ ಬಳಗ ಮುಂಬೈ ಮತ್ತು ಮುಂಬೈ ಯೂನಿವರ್ಸಿಟಿ ಕನ್ನಡ ವಿಭಾಗದವರು ನಮ್ಮಂತ ಎಲ್ಲ ಕಲಾವಿದರನ್ನು ಯಕ್ಷಗಾನ ಕಲಾವಿದರನ್ನು ಸನ್ಮಾನಿಸುವುದು ಮಹತ್ ಕಾರ್ಯವನ್ನು ಮಾಡಿದ್ದಾರೆ. ಈ ಸಂಸ್ಥೆ ಹೀಗೆ ಮುಂದೆ ಇನ್ನೂ ಬೆಳೆಯಲಿ ನಮ್ಮಂತ ಕಲಾವಿದರನ್ನು ಸತ್ಕಾರ ಮಾಡುವಂತ ಯೋಗ ಆ ಕಮಿಟಿಯವರಿಗೆ ಸಿಗಲಿ ಅಂತ ಅಂಬಿಕಾದೇವಿಯವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿ ಹರೀಶ್ ಕಟೀಲ್ ಮೇರು ಮುಂಬೈದ ಮಾತಾ ಮಂಡಳಿಯ ಭಾಗವತರಾದ ಸೇವೆ ಮತ್ತು ಸದ್ಯ ಗೀತಾಂಬಿಕ ಯಕ್ಷಗಾನ ಮಂಡಳಿ ಪುಲ್ಯ ಭಾಗವತರನ ಮಾರ್ಗದರ್ಶನಗಳು ಪೌರಾಣಿಕ ಕಾಲ್ಪನಿಕ ಸಾಮಾಜಿಕ ಮಾತಾ ಪ್ರಸಂಗಗಳ ಪದ್ಯ ಭಾಗವತಿಗೆ ಮಲ್ಪೇರು ಹೊಸ ಕಲಾವಿದರಿಗೆ ಉತ್ತೇಜನ ಕೊಡ್ತೇವೆ. ಆ ಕೆಲವರಿಗೆ ಕಲಾವಿದರು ಮಾತ್ರ ಅಲ್ಪ ಬಾಕಿನ ಜೋಕುಲಿಗೆ ಇತ್ತೆ ಎಂಕ್ಲ್ಯಾಂಡ್ ಕಂಟಿನ್ಯೂ ಮಲ್ದಿಜ ಅಂಡ್ 6 ಜೋಕುಲಿಗಳ ಪ್ರಾರಂಭಿಸಿದ್ರೆ ಅವನ ಮಗೆಲ್ಲ ಎಡ್ಡೆ ಮದ್ದಳ ತೇಜಸ್ ಶೆಟ್ಟಿ ನಿಜವಾದ ಸಂತೋಷ. ಎಂಕಲ್ನ ಜಯಲಕ್ಷ್ಮೀ ದೇವಾಡಿಗೆ 6 ಲಂಚಿನ 6 ಇಂಚ ಬರ್ತೇವೆ ಮಗೆ ಚೆಂಡೆ ಮತ್ಲೆ ಬೊಕ್ಕುರಿ ಮೃದಂಗ ಅಂಚ ಒಂಜಿ ಕಲಾವಿದರನ ಸಂಸಾರನೆ ನಿಜವಾದ ಖುಷಿ ಆಕೊಂಡು ಅಂಚನ ಮಹಾನ್ ಕಲಾವಿದರು ಭಾಗವತರನ್ನು ಗೌರವಿಸರ ಖುಷಿ. ಯಕ್ಷಗಾನ ಕಲಾ ಕ್ಷೇತ್ರದಲ್ಲಿ ತವರೂರಾದ ಕಟೀಲಲ್ಲಿ ಹುಟ್ಟಿ ಬೆಳೆದರೂ ಈ ಕಲೆ ಕ್ಷೇತ್ರಕ್ಕೆ ಪ್ರವೇಶಿಸಿದ ಅವಕಾಶ ಅಲ್ಲಿ ನನಗೆ ದೊರೆಯಿಲ್ಲ. ಯಕ್ಷಕಲೆಯ ನಂಟು ಅಂಟಿಸಿಕೊಂಡಿದ್ದು ನಾನು ಈ ಮಹಾನಗರದಲ್ಲಿ 2008ರಲ್ಲಿ ಮೋಹನ್ ಬೈಪಡ್ ತಯಾರ ಮತ್ತು ಯಕ್ಷಗಾನ ಕ್ಷೇತ್ರದ ಹಿಮ್ಮೆಲೆ ಹಿರಿಯ ಕಲಾವಿದರಾದ ಇನ್ನು ಅನಂತ್ ಶೆಟ್ಟಿ ಅವರಿಂದ ಯಕ್ಷಗಾನ ಹಿಮ್ಮೆಲದ ಬಾಲಪಾಠ ಹಾಗೂ ಪೂರ್ವರಂಗವನ್ನು ನಿರಂತರ 3 ವರ್ಷಗಳ ಕಾಲ ಅಭ್ಯಾಸ ಮಾಡಿ ಒಬ್ಬ ಭಾಗವತನಾಗಿ ರೂಪುಗೊಂಡಿ. ಜೊತೆಗೆ ನನ್ನ ಮಂಡಳಿ 2 ದಶಕದಿಂದ ಸೇವೆ ಮಾಡ್ತಾರೆ. ಗೀತಾಂಬಿಕಾ ದುರ್ಗಾ ಪರಮೇಶ್ವರಿ ಅಂಚನೆ ಜನಪ್ರಿಯ ಬೇತೆ ಮಂಡಳಿ ಪದ್ಯ ಬಂದಿಲ್ಲೇರು ಎಂಕಿನ ಗುರುನಾರ ಮಂಡಳ ಸೇವೆ ಮಾಡ್ತದೆ. ಗುರುದೇವರನ್ನ ಸೇವೆ ಮಾಡ್ತಂಚಿನ ಶ್ರೀಯುತ ನನ್ನ ಗಂಗಾಧರ ಸ್ವರ್ಣರು ಸಪತ್ನಿಕೆರಾದ ಕಲಾ ಸೇವೆಗೆ ಏಪಲ ವಿತ್ತನಕ್ಲಿ ಅವು ರಜತ ದಿನ ಕ್ಲಾಸ್ ಇತ್ತಲ್ಲ ಬರ್ತದ ಸಹಕಾರ ಮಾಡ್ತಂದಿಲ್ಲೇರು. ಜಾನ್ಸನ್ ಅಂಡ್ ಜಾನ್ಸನ್ ಕಂಪನಿ ಕೆಲಸ ಇದ್ದದ್ದು ಅಲ್ತಿರೋಕ ನಿವೃತ್ತಿ ಆದ ಬೇತೆ ಉದ್ಯೋಗ ಮತ್ತೊಂದು ಜೀವನ ನಿರ್ವಹಣೆ ಒಟ್ಟಿಗೂ ಈ ಕಲೆತ್ತ ಒಂದು ಬದುಕಿಯನ್ನು ಪತೊಂದು ಮುಂಬೈ ಮಹಾನಗರುಡು ಯಕ್ಷ ಸೇವೆ ಮಲ್ಪ ಮೇರೆಗೆ ನಿಖಿಲ ಮಾತಿನ ಜೋರಾಯಿನ ಚಪ್ಪಾಳಿದ ಒಂಜಿ ಪ್ರೋತ್ಸಾಹ ಪಡೆದು ಮಾತಿರಲ ಲಕದುಡುದ ನನ್ನೊಂದು ತುಂಬು ಹೃದಯದಿಂದ ನೀವು ಸನ್ಮಾನಿಸಿದ್ದೀರಿ. ಒಂದು ವಿಷಯ ಏನಂದ್ರೆ ನನಗೆ 25-26 ವರ್ಷ ಯಕ್ಷರಂಗದಲ್ಲಿ ಪ್ರಪ್ರಥಮವಾಗಿ ನಮಗೆ ಖಂಡಿತ ಇಲ್ಲಿಗೆ ನನ್ನ ಜಾಗ ಇರ್ತದಂತ ಕಾಣ್ತದೆ. ಯಾಕೆ ಅಂದರೆ ನಾವು 25 ವರ್ಷ ಮೊದಲು ನಾನು ಅವಾಗ ಕಳೀತಾ ಇದ್ದೆ. ಪೂಜನೀಯವಂತ ಸ್ವರ್ಗಸ್ಥರಾದಂಥ ಅವರನ್ನು ಖಂಡಿತ ನಾನು ಈ ಸಮಯದಲ್ಲಿ ನೆನೆಸ್ತೇನೆ ಪೂಜ್ಯರನ್ನು. ಆವಾಗ ಇಲ್ಲಿ ಅಜಯ್ ಕಲಾವಿಮನ್ ಬಳಗ ಅಂತ ಎಂಬ ಸಂಸ್ಥೆ ಹುಟ್ಟುಹಾಕಿದ್ದಾರೆ. ಆವಾಗ ನನ್ನ ಕ್ಲಾಸ್ನಲ್ಲಿ ಇರೋದು ಗಂಗಾ ರೋಗಿಗಳಿಗೆ ಬರ್ಕೋಣ ಎಲ್ಲೇ ಒಂದು ಸುದಿ ಒದ್ದೆ ಪಂಡ್ಕೊಂಡು ಅಂದ ಅಪ್ಪ. ಆವಾಗ ನಾನು ಹೇಳಿದವರಿಗೆ
ಸರ್ ನೀವು ಎಂತ ಹೇಳಿದ್ರು ನಾನು ಬರುದ ಹಾಗೆ ಆಗುದಿಲ್ಲ, ನಾನು ಹೇಗೆ ಹೊಡ್ತೀನಿ ನೀವು ಇಲ್ಲ ನಾನು ಹೇಳಿದಲ್ಲ ಮಾರೆ, ನಾನೇ ಹೇಳಿದಲ್ಲ. ಹಾಗೆ ಬಂದು ನನ್ನನ್ನು ಕಳಿಸಿ ಅಜಗಾರ ಕಾಲದಲ್ಲಿ ಮೂಲದಲ್ಲಿ ನಮಗೆ ಸೂರ್ಯಪದ್ಯವನ್ನು, ಅದರಲ್ಲಿ 2 ವೇಷ ಇದ್ದು ಬಾಲಗೋಪಾಲ. ಆ ಸಮಯದಲ್ಲಿ ನಾವು ಪ್ರಥಮ ಇಲ್ಲಿ ಅವರು ನನ್ನ ಕೈ ಜಾಗದಲ್ಲಿ ಅಂಬಿಕಾ ಅಮ್ಮನವರ ಆಶೀರ್ವಾದದಿಂದ ನಾನು ಖಂಡಿತ ಈ ಯಕ್ಷರಂಗದಲ್ಲಿ ಮುಂದೆ ಬಂದಿದ್ದೇನೆ ನನಗೆ ಭಾವಿಸ್ತೇನೆ ಎಂದು ಹೇಳ್ತಾ ನಮ್ಮ ಸೂರ್ಯ ನುಡಿಯನ್ನು ತಿಳಿಸ್ತೇನೆ. ದತ್ತಾತ್ರೇಯ ಮಂಡಳಿಗೆ ಆನೆ 7 ವರ್ಷ ಸೇವೆ ಅಂತರ್ಗತ ಗೀತಾಂಬಿಕಾ ದುರ್ಗಾ ಪರಮೇಶ್ವರಿ ಸದ್ಯ ಗುರುನಾರಾಯಣ ಯಕ್ಷಗಾನ ಮಂಡಳಿ ಸೇವನ ಯಶವಂತ್ ಕೆ ಪೂಜಾರಿ ವೇಷ, ಕಿರೀಟದ ವೇಷ, ಬಣ್ಣ ವೇಷ, ಸ್ತ್ರೀ ವೇಷ, ಪಾತ್ರದ ತಯಾರಿ ಬಣ್ಣಗಾರಿಕೆ ಡ್ರೆಸ್ ಕಟ್ಟಿಟ್ಟು ಅದಕ್ಕೆ ಏನೆಲ್ಲ ಅಗತ್ಯ ಬರ್ತಿ ಆರೇ ವೇಷ ಕಟ್ಟೋದು, ಆರೇ ಬಣ್ಣ ಮಲ್ತೊಂದು, ಆರೇ ಹೋಗ್ತಾರೆ. ಮಾತಾ ನಮೂನೆದಾರ ಯಕ್ಷಗಾನದ ಮಾತಾ ರಂಗದಲ್ಲ ಮಾತಾ ಅಂಗದಲ್ಲ ಕೆಲವು ತಿರುವಂಚಿನ ಯಶವಂತರಿಗೆ ಈ ವೇದಿಕೆಗೆ ಗೌರವ ಮಾಡ್ತಾರೆ. ಎಲ್ಲಿಗೆ ಖುಷಿ ಅವನುಂಡು ಅದನ್ನು ಮಾತ ಹಿರಿಯರು ಗಣ್ಯರು ಲಘು ಅನುಗ್ರಹ ರೂಪದ ಈ ಪ್ರಸಾದ ಕೊಟ್ಟು ಗೌರವಿಸೋದು ಕೇಂದ್ರಿಲ್ಲ. ಅಮ್ಮನ ಜಾಗಡೊಂಜಿ ಸನ್ಮಾನ ಪಂಡಂದು ಬಾರಿ ಮಲ್ಲ ವಿಷಯನೇ ದಾಯಂದು ಪಂಡ ಸುರುಟು ಎನ್ನ ಗುರುಕುಲು ಗೋವಿಂದ ಭಟ್ರು ಅರೇನು ತುಂಬು ಎನ್ನೋಡ ಹಾಕೊಂಡು ಅರೆಡು ತುಂಬು ಎನ್ನ ಯಕ್ಷಗಾನಗಳು ತುಂಬೋದಿನ ಕರ್ನೂರು ಕೊರಗಪ್ಪರ ಇಟ್ಕೊಂಡು ಅರೆಡುದಾದ್ರ ರಟ್ಟು ಪಾತೆರ ದಯಪಂಡ ನಮ್ಮ ಜೀವನೋಡ ಹಾಕ್ತಿನ 5 ರೂಪಾಯಿ ಒಂಜಿ ನೋಟು ತೂತಿನ ಬಂಡ ಕರ್ನೂರು ಕೊರಗಪ್ಪರ ಇರುವುದು. ಆ 5 ರೂಪಾಯಿದಾಗ ಎಂಕಲ್ ಇಲ್ಲ ಅರಿಬೈದಿನ ಇತ್ತಲ್ಲ ಇಂಕ ನೆನಕೊಂಡು ಯಕ್ಷಗಾನ ಎನ್ಮ 1 ವರ್ಷ ಊರು ತಿರುಗಾಟ ಮಲ್ತಿದ್ದು ಶೇಖರ್ ಶೆಟ್ಟಿ ಬೆಳಮನ್ ಬೇರ್ನ ಸಂಚಾಲಕ ಕೊಡು ಮೇಲೊಡಿತ್ತೆ ಯಕ್ಷಂಟ ಅದು ಆ ಪಾಲು ಸೇರಿ ಬಕ್ಕ ಯಕ್ಷಗಾನನೇ ಗೋಷ್ಠಿ ಬಂದದ್ದು ಮುಂಬೈ ಮಹಾನಗರಕ್ಕೆ ಬತ್ತೆ ತಾದಂಡಲ ತಪ್ಪಾಗುತ್ತೆ ನಮ್ಮ ಮಾಪ್ ಮಾಡ್ಬೋದು ನಿಖಿಲ ಸದಾ ಆಶೀರ್ವಾದ ಪಡೆದು ನಿಖಿಲಿಗೆ ಕಾರ್ಯ ಅಡ್ಡಗೊಂಡು ಪ್ರಬುದ್ಧ ಸ್ತ್ರೀ ವೇಷಧಾರಿ ಸಂತೋಷ್ ತೇವಾಡಿಗ ಮೇರೆ ಮೂಲತಃ ಒಂಜಿ ನಾಟಕ ಕಲಾವಿದರು ಊರುಡು ಕಮ್ಮಿಡ್ಲ ಒಂಜಿ 200-300 ನಾಟಕಗಳು ಪಾತ್ರ ಬಂದರೆ ಕಮ್ಮಿಡ್ಲ ಬಾಂಬೆ ಭಿವಂಡಿ ಕ್ಷೇತ್ರವುಳ್ಳ ಎಡ್ಡೆ ನಾಟಕಗಳು ಪಾತ್ರ ಬಂದರೆ ಸ್ತ್ರೀ ಪಾತ್ರನೇ ಪ್ರಧಾನ ನಾಯಕಿ ಪ್ರತಿನಾಯಕಿ ಇಜ್ಜ ಬೊಕ್ಕ ಮುಂಬೈ ಯಕ್ಷಗಾನ ಕ್ಷೇತ್ರಡು ಗುರುನಾರಾಯಣ ಯಕ್ಷಗಾನ ಮಂಡಳಿ ಇತ್ತ ಪ್ರಧಾನ ಸ್ತ್ರೀ ಪಾತ್ರವಾದುಲ್ಲೆ ಮತ್ತೊಂದುಲ್ಲೆ ಮೇರು ದೇವಿ ಪಾತ್ರ ಆವಡು ಕಯಾದು ಆವಡು ಬಪ್ಪನಾಡು ಕ್ಷೇತ್ರ ಮಾತ್ಮದ ಪಾತ್ರಗಳಾಡು ತುಳು ಪ್ರಸಂಗದ ಪಾತ್ರಗಳಾಡು ಅಂಚನೆ ಮೇರ್ನೊಳಗ ವಿಠಲ್ ಪ್ರಭು ದಿವಂಗತ ವಿಠಲ್ ಪ್ರಭು ಅಕಲ್ನ ಇವನ್ನ ಸತ್ಯಭಾಮೆ ಕೃಷ್ಣನ ರೋಲು ನಿಜವಾಗ್ಲ ಮುಂಬೈ ದಕ್ಲೆ ನೆನಪು ನಂಚಿನಂದು ಮೇರೆಗೆ ದಿವಂಗತ ವಿಠಲ್ ಪ್ರಭುನ ನಂಟು ಬಾರಿ ಆರು ಓಲು ಯಕ್ಷಗಾನ ಆಪುಂಡಲ ಮೇರನಿ ಲೆಕ್ಕದು ಮೇರಡನೇ ಸ್ತ್ರೀ ಪಾತ್ರ ಈ ಬೊಂಬೈ ಮಹಾನಗರಡೆ ಒಂದು ವಿಶೇಷವಾಗಿ ಅಂಚಿನ ಕಾರ್ಯಕ್ರಮ ಪಂಡಲ ತಪ್ಪ ಬಂದು ದಯ ಪಂಡ ಇದ ಮುಟ್ಟ ಈ ಕ್ಷೇತ್ರಡು ಮಸ್ತ್ ಜನಕಲು ಬೇತೆ ಬೇತೆ ನಮುಂದ ಯಕ್ಷಗಾನ ನಾಟಕ ಸಾಂಸ್ಕೃತಿಕ ಕಾರ್ಯಕ್ರಮ ಮಸ್ತ್ ಆದ್ಪುಡು ಆಂಡ ಈ ನಮುಂದೊಂದು ತಾಳ ಮಧ್ಯದ ಕಾರ್ಯಕ್ರಮ ವಲ್ಪನ ಆತಿ ನಾವು ಎಂಗೂ ಗೊತ್ತಿಜ್ಜಿ ಬತ್ತಿನಂಚಿನ ಊರ್ದ ಕಲಾವಿದರಿಗೆ ಮಲಮಲ್ಲ ವೇದಿಕೆಡು ಮಸ್ತ್ ಸನ್ಮಾನಲು ಆಪುಡು ಆಂಡ ಬೊಂಬೈ ಅವೇತೋ ಕಲಾವಿದರು ಉಳ್ಳೇರು ಅಂಚಿನ ಒಂಜಿ ಪಾಪದ ಆವಡಿ ಮಲ್ಲಕುಲ ಆವಡಿ ಕಲಾವಿದರಿಗೆ ಸನ್ಮಾನ ಬಂತಿನವು ಈ ನಮೂನೆಡೆ ಆತಿನವು ಇಜ್ಜಿ ಇನ್ನಿತ ಈ ಅಪ್ಪನ ಸಾನ್ನಿಧ್ಯೋಡು ಏನನ್ನು ಲೆತ್ತದು ಗೌರವ ಮಲ್ತಿನೆಕ್ಕು ತುಂಬಾ ಸಂತೋಷ ಆಯ್ತೊಟ್ಟಿಗೆ ಯಕ್ಷಪ್ರಿಯ ಬಳಗ ಒಂಜಿ ಬಳಗವನ್ನು ಸೃಷ್ಟಿ ಮಾಡ್ತದೆ ಐತ ಮುಖ್ಯನ ಅವೇತೋ ಕಲಾವಿದರಿಗೆ ನಾಟ್ಯ ಅರ್ಥ ಕಲ್ಪನಾರು ಮುಂಬೈಡು ಮಸ್ತ್ ಗುರುಕುಲಗಳು ಇಲ್ಲೇ ಏರಿನಲ್ಲಿ ಎಲ್ಲಿನಲ್ಲಿ ಮಲ್ಪನತ್ತು ಅಂಡ ಮೇರೊಂಜಿ ಯಕ್ಷಗಾನದ ಪೂರ್ವರಂಗವನ್ನು ಸರಿಯಾದ ಅರ್ಥ ಮಲ್ತೊಂದು ಕಲಾವಿದರೆ ಕಲ್ಪವನಾರ ಏರ್ಪಂಡ ನಾಗೇಶ್ ಕೊಳಲಿ ಓಡಿಯೇ ಬೊಕ್ಕ ಮಾತೆಲ್ಲ 1 2 3 ಹೋದಾರು ಮೇರು ದೀನ್ಕಿನ ಗಿಟ್ಟದಾರ ಈತೆ ವ್ಯತ್ಯಾಸ ಮೇರ್ ಕಲ್ಪನೆ ಜೂಕರು ರಂಗೋಡು ಎಂಚ ಅಕಲ ಪ್ರದರ್ಶನ ಮಲ್ಪೇರು ಪಡೆದು ಹೊರ ಆಟ ಎಡ್ಡ ಗೊತ್ತಾವು ಅವು ಪಾತ್ರನಾವಡು ರಂಗದ ನಡೆಟ್ಟಾಡು
ಕತೆಕ್ ಪೆಟ್ಟಾಂಗಲೆಕ ತುಳುಗ ಪ್ರದರ್ಶನ ಕೊಡುకున్న ಮುಂಬೈದ ಏಕೈಕ ತಂಡವನ್ನ ಅವು ಒಂಜಿ ಯಕ್ಷಪ್ರಿಯ ಬಳಗ ಸನ್ಮಾನ ಆಪುನ ಪಂಡವು ಬಾರಿ ಎದ್ದೆಂದೆ ಪನೋಡು ದಯಪಂಡ ಮುಲ್ಪ ಉಯೇತು ಒಂಜಿ ಕನಿಷ್ಠ ಪಕ್ಷ ಒಂಜಿ 25 ಜನ ಕೀರ್ತಿ ಶೇಷ ಕಲಾವಿದರಿಗೆ ಈ ಜಾಗೆಡ್ ಮಾನದಿಗೆ ಆತಂಡು ಗೌರವ ಆತಂಡು ಸಂಸ್ಮರಣೆ ಆತಂಡು ಅಂಚಾದ್ ಈ ಜಾಗೆಡ್ ಎಂಕೊಂಜಿ ಸನ್ಮಾನ ಪಂಡ ಬಾರಿ ಎದ್ದೆಂದು ಇಂಡಿವೆ ಅಂಡ ಈ ಸನ್ಮಾನದ ಎನ್ನೊಂಜಿ ನೆತ್ತಂದು ಏರೆಗು ಪಂಡ ಯಾನ್ ಮುಂಬೈಗೆ ಪದಾರ್ಪಣೆ ಮಲ್ಪುನಾಗ ಯಕ್ಷಗಾನಗೂ ಸೇರೋಡುಂದ ಕಾರಣ ಐಕ್ ನಮ್ಮ TR ಸೆಟ್ರು ಬಣ್ಣದ ವೇಷ, ಕಿರೀಟದ ವೇಷ, ನಾಟಕೀಯ ವೇಷ ಅವೇ ರಘುನಾಥ್ ಪೂಜಾರಿ ಮಲ್ಲರು ಮೇಲೆ ಪೂರ್ಣಡು ಇತ್ತೇರು ಪೂರ್ಣಡು ಯಕ್ಷಗಾನದ ಪಾತ್ರ ಮಲ್ತಂದು ಮುಂಬೈ ಬರ್ತದ ಮೂಲು ಉದ್ಯಮ ಶುರು ಮಾಡ್ತಿರ್ಬೇಕ ಗುರುನಾರಾಯಣ ಯಕ್ಷಗಾನ ಮಂಡಳಿದು ಬರ್ತದ ಇತ್ತೆ ಕಿರೀಟದ ವೇಷ ಬಣ್ಣದ ವೇಷ ಮಲ್ತದ್ದು ಸುಧಾರಕರಂಗಿಲ್ಲರು ಇತ್ತೆ ಉದಯೋನ್ಮುಖ ಕಲಾವಿದರಾದ ಮಂಡಳಿ ಪ್ರವರ್ಧಮಾನ ಬರ್ತಿನ ಎಂಕಲ್ನ ಏಕೈಕ ಆಪರು ಶ್ರೀಯುತ ರಘುನಾಥ್ ಪೂಜಾರಿ ನಲ್ಲರು ಮೇರೆ ಸಂಸಾರ ಸಮೇತ ವೇದಿಕೆಗೆ ಬರ್ತದೆ ಅಪ್ಪನ ಪ್ರಸಾದವನ್ನು ಸನ್ಮಾನ ರೂಪಗಳು ಪಡೆಯುವುದು ಪಡೆದು ಕೇಳುವುದಿಲ್ಲ ಶ್ರೀಮತಿ ಕ್ಷೇತ್ರದಲ್ಲಿರ್ತದೆ ಸಾಧಾರಣ 10 ಕಲಾವಿದರಿಗೆ ಸನ್ಮಾನ ಮಲ್ಪುನಂಚಿನ ಯೋಜನೆ ಮಲ್ತದೇರಿ ಐಟ್ ಎನ್ನಲ ಒಂಜಿ ಪುದರುಂಡು ಒಂದು ಪಂಡಗ ಈಗ ಭಾರಿ ಸಂತೋಷ ಆಗಿದೆ ದಾಯಿಂದ ಪಂಡಂಡ ಈ ರಾಮದೇವರನ ಒಂಜಿ ಸೇವೆಡ್ ಈ ವಾಸನಗಳು ಬಾರಿ ಪೊರ್ಲುದ ಬೇಲೆನ ಮಲ್ತೊಂದುಲ್ಲೇರಿ ಆ ಬೇಲೆಡ್ ದಾದನ ಒಂಜಿ ರಾಮದೇವರನ ಪುದರ್ ಎಂಕಲ ಒಂಜಿ ಅಪ್ಪಮ್ಮೆ ದೀನಕ್ ರಘುನಾಥ ಎನ್ನುವ ಒಂದು ಪುದರ ದೀನಕ್ ಇನಿತ್ತ ದಿನಟ್ಟು ಒಂದೊಂಜಿ ಸಾರ್ಥಕ ಆನಂದಿ ಅಲ್ಲ ಎನ್ನುಂಡ ಜಯರಾಮ್ ನಾಯಕ್ ಮೇಲೆ ವೇದಿಕೆಗೆ ಬರೋದು ಆದ್ರೆ ಸಂಸಾರ ಸಮೇತ ಬರ್ತಿರ್ತಾರೆ ಅರ್ನ ಶ್ರೀಮತಿಗಂತೆ ಆರೋಗ್ಯ ಏರುಪೇರು ಆಗಿಟ್ಟು ಬರ್ರಾಜ್ಗೆ ಅವ್ರು ಒರಿಯೇ ಬರ್ತೇವೆ ಖಂಡಿತವಲ್ಲ ಪ್ರೀತಿ ಪೂರ್ವಕ ಅರಣ್ಯ ಗೌರವಿಸೋಣ ಅಂಚಿನ ನಮ್ಮ ಕಜ್ಜ ಆದ್ರೆ ಜನಪ್ರಿಯ ಯಕ್ಷಗಾನ ಮಂಡಳಿಡು ಅಂಚನೆ ಸಚ್ಚಿದಾನಂದ ಕೃಪಾಪೋಷಿತ ಯಕ್ಷಗಾನ ಮಂಡಳಿಡು ಗುರುನಾರಾಯಣ ಯಕ್ಷಗಾನ ಮಂಡಳಿಡು ಬೇತೆ ಕೊಂಡು ಯಕ್ಷಗಾನ ಅಪ್ಪನ ಸೇವೆ ಮಲ್ತೊಂದು ಜಯರಾಮ್ ನಾಯಕ್ ಮರಳಿ ಹಿರಿಯರು ಮಾತಿಲ್ಲ ಲೆಕ್ಕದಂತದ್ದು ಗೌರವ ಮಲ್ಪಡೊಂದು ಪ್ರೀತಿ ಪೂರ್ವಕ ಕೇಳುವುದಿಲ್ಲ. ಈ ಸರಣಿ ಯಕ್ಷಗಾನ ತಾಳಮದ್ದಳೆಯ ಇಲ್ಲಿ ನನ್ನನ್ನು ಸನ್ಮಾನಿಸಿದ್ದೀರಿ, ಅದಕ್ಕಾಗಿ ನಾನು ಋಣಿಯಾಗಿದ್ದೇನೆ. ಈ ಸನ್ಮಾನವನ್ನು ನನಗೆ ಲೋಕದ ಬೆಳಕನ್ನು ತೋರಿಸಿದಂತಹ ನನ್ನ ತಂದೆ ತಾಯಿಯವರಿಗೆ ನಾನು ಇದನ್ನು ಸಮರ್ಪಿಸುತ್ತಿದ್ದೇನೆ. ಬಹುಶಃ ಅಂದು ನಾನು ಸಣ್ಣದಿರುವಾಗ ಯಕ್ಷಗಾನಕ್ಕೆ ಕರೆದುಕೊಂಡು ಹೋಗಿ ಯಕ್ಷಗಾನ ತೋರಿಸ್ತದೆ ಇದ್ದಿದ್ದರೆ ನಾನು ಈ ವೇದಿಕೆಯಲ್ಲಿ ನಾನು ಕೊಡ್ತಿರಲಿಲ್ಲ. ಯಾಕಂದ್ರೆ ನಮ್ಮ ಇಡೀ ಸಂಸಾರವೇ ಯಕ್ಷಗಾನ ಅಭಿಮಾನಿಗಳು. ಆದರೆ ಯಕ್ಷಗಾನ ವೇಷಧಾರಿಯಾಗಿ ಕಲಾವಿದನಾಗಿ ಯಾರೂ ಬೆಳೆಯಲಿಲ್ಲ. ಬಹುಶಃ ಮಧ್ಯ ವಯಸ್ಸಿನಲ್ಲಿ ನನಗೆ ಈ ಅವಕಾಶವನ್ನು ಕೊಟ್ಟಿದ್ದಂತಹ ಈ ಧೈರ್ಯ ವೇದಿಕೆಗೆ ಸಂಸಾರ ಸಮೇತ ಬರಡುಂದು ಕೇಳೋಣ. ಮುಂಬೈ ಮಹಾನಗರದ ಗುರುನಾರಾಯಣ ಯಕ್ಷಗಾನ ಮಂಡಳಿ ಸಾಧಾರಣ 25 ವರ್ಷದ ಪಿಂಚ ಆರು ಕಲಾ ಸೇವೆ ಮಾಡ್ಕೊಂಡಿದ್ದೀರಿ. ಆಫೀಸ್ ಕೆಲಸ ಆಯ್ತು ಒಟ್ಟಿಗೆ ಬರ್ತದೆ, ಪೆಟ್ಟಿಗೆ ಸೆಟ್ ಮಾಡ್ತದೆ, ಡ್ರೆಸ್ ಬೆರ್ತದೆ, ಆ ವೇಷಭೂಷಣವನ್ನು ಸರಿಗಟ್ಟು ಮಾಡ್ತದೆ, ಬಲ್ಲೆಡೆ ಕಟ್ಟದೆ, ಅದ್ರ ಪಕ್ಕ ಅದನ್ನು ವೇಷಗಳು ಕಟ್ಟನು ಎಂಕಲು ಒಂದೇ ವೇಷ ಕಟ್ಟಲು ಹೋಗ್ತೀನಿ. ಆರು ಪ್ರಸಂಗದ ಮಾತಾ ವೇಷದ ಡ್ರೆಸ್ ಕಟ್ಟನು ಅಂಜಿನ ಮೆಲ್ಲ ನಾವೆಲ್ಲ ಅಂಜಿನ ಈ ವೇದಿಕೆ ಮುಂಬೈಡು ಯಕ್ಷಗಾನ ಸೇವೆ ಮಾಡಿದ ಏಪುಗಳ ಮದಪೂಜಿ ಪಂಪನ ಒಂದು ನಿಘಂಟು ಶ್ರೀ ಶ್ರೀ ಹರಿದಾಸ್ ಭಟ್ರನ ಆಶೀರ್ವಾದನೆ ಅಂಚನೆ ಆಶಯ ಅಂಚನೆ ಮುಂಬೈಗೆ ಸೇವೆ ಮಾಡಿದ ಕಲಾವಿದರು ನಗ್ತದೆ ಅದರಿಂದ ಎತ್ತದು ಈ ಕ್ಷೇತ್ರದ ಗೌರವ ಮಾತ್ರ ಮಾರನ ಆಶಯ ಇಲ್ಲದಕ್ಕೆ ಮಾತಿಲ್ಲ ಬರೆ ಅವನಟ್ಟು ಒಂದಲೇ ಒಂದು ಎಲ್ಲಿಯ ಗೌರವ ಪ್ರಸಾದ ರೂಪಗಳು ಸ್ವೀಕಾರ ಮಾಡಿಕೊಂಡು ಕೇಳುವುದಿಲ್ಲ. ಬೊಟ್ಟಿಗೆಲ್ಲ ಪುರುಷೋತ್ತಮ ಅಭ್ಯಾಸ ಮಾಡ್ತಾರೆ ಜಿಲ್ಲೆದನ್ನ ಪ್ರೀತಿದ ಅದ ತಿರಿಕೆಲ ಅರ್ಧ ಮೌನೆಲ ಆ ಒಂಜಿ ಅರ್ಧ ವ್ಯಕ್ತಿತ್ವ ಭಾವನೆ ಪೂರ ಗೊತ್ತಾಗ ಸೊ ಏಪಲ್ ಹೆಚ್ಚಿನ ಎಷ್ಟೋ ಸುಜಿಚ್ಚಿ ತನ್ನ ಬಾರಿ ಮುಟ್ಟು ಕೂತೆ
ಸಂಗೀತ ಬಂದಾಗ ಜೀವ ಉಟ್ಪಲ್ಲ ಪ್ರಾಣ ಕೊಡ್ತಾರೆ ಅಂಚನಾಂಜಿ ಹಿರಿಯ ಈ ಒಂದು ಸನ್ಮಾನ ಅರಿಗೇತು ಖುಷಿ ಅನ್ನೋದು ಗೊತ್ತಾಗ್ತದೆ ಅಂಚದ ರಾಮದೇವರನ್ನು ಉದಾಹರಣೆ ಸಂಕೀರ್ತನ ಮುಖೇನ ನಂಗೆ ಮಾತೆರೆಲ್ಲ ಪ್ರಸ್ತುತ ನಂತನಿಗೆ ಗೋಡಾದು ಅಟ್ಲಿಗೆ ಸೊನ್ನೆ ಸಮುದಾಯ ಮತ್ತೊಂದು ಈ ವೇದಿಕೆಗೆ ಎಲ್ಲೇ ರೂಪದ ಗೌರವ. ಏತ್ ಅನುಗ್ರಹ ಬಣ್ಣಗ ಸುರುತೆಟ್ ತಾಳ ಮಧ್ಯೆ ಸನ್ಮಾನ ಇತ್ತೀಚೆ 5 ಬೊಕ್ಕ ಒಂಜಿ ಸನ್ಮಾನ ಅಂಡು ರಡ್ನೇ ತಾಳೆ ಮಧ್ಯೆ ರಡ್ನೇ ಸನ್ಮಾನ ಅಂಡು ಮೂಜನೇ ತಾಳೆ ಮಧ್ಯೆ 4 ಸನ್ಮಾನ ಅಂಡು ಎಡಮ ಅಂಡು ಇದ 10 ಸನ್ಮಾನ ವೇದಿಕೆ ಮಾಡ್ತಾರೆ. ಭಾಳ ಮಂದಿ ಖುಷಿತ ಪಾತ್ರ ಬೊಂಬಾಯಿದ ಪೂರ ಕಲಾವಿದರನ್ನೆಲ್ಲ ಸನ್ಮಾನ ಬಂದ ವಿಷಯ. ಸನ್ಮಾನ ದುಡ್ಡು ಕೊಂಡರು ತಿಕ್ಕೊಂಡು ಅಂಟ ಗೌರವ ತಿಕ್ಕುನು ಬಂಗ ಅಂಬಿಗೆನ ಸನ್ನಿಧಿಡು നല്ല ಒಂಜಿ ಸನ್ಮಾನದ ಗೌರವದ ನಮ್ಮ ಬದಿಟ್ಟು ಗಿನ್ನೆಸ್ ದಾಖಲ ಹೊಂದಿನ ವಿಜಯಕುಮಾರ್ ಶೆಟ್ಟಿ ಉಳ್ಳೇರು 37 ವರ್ಷದಿಂಚಿ ಅದನ್ನ ಒಡನಾಟ ಹೆಂಗ್ ಅಂಜನೆ ಪಲ್ಯ ಲಕ್ಷ್ಮೀನಾರಾಯಣ ಶೆಟ್ಟಿ ಉಳ್ಳೇರು ಆದ್ಲ 37 ವರ್ಷದಿಂಚಿ ಒಡನಾಟ ಮೇಡಕ್ಕೆ ಯಾಕೆ ಬೈತಾರೆ ಮದ್ವೆಗೆ ಬೈತೆ ಅಂತ ಈ ಮದ್ವೆತ್ತು ತಾಳಮದ್ರಿಗೆ ಸಹಿ ಅದು ಬೈತಾರೆ ಅಂಚ ಅದು ಯಕ್ಷಗಾನ ಕಲಾರಂಗ ಉಳಿದಿಡು ಒಬ್ಬ ಒಂದಿಲ್ಲೇರು ಪಲ್ಯ ಲಕ್ಷ್ಮಣ ಶೆಟ್ರು ಅವೇನು ಬಲಪ ಒಂದಿಲ್ಲೇರು ವಿಜಯಕುಮಾರ ಶೆಟ್ರು ಬೊಂಬಾಯಿ ಒಂದು ತುಳುನಾಡು ಆ ಬೊಂಬಾಯಿದ ತುಳುನಾಡು ಕಂಬಳನ್ನ ಮತ್ತು ತೋಜಾದಿರು ವಿಜಯಕುಮಾರ ಶೆಟ್ರು ಇಂಚಿಂತವರಿಗೆ ಪ್ರಸಿದ್ಧ ಕಲಾವಿದೆ. ನಾಟಕ ರಂಗದ ಭೀಷ್ಮೆ ಅದನ್ನ ಭೀಷ್ಮ ನಾಟಕ ಬಾರಿ ಒಂಜಿ ಪುದಿನ ನಾಟಕ ಭೀಷ್ಮ ಶರಶಯ್ಯೆ ಅಂಚನೆ ಯಕ್ಷಗಾನದ ಕಲಾರಂಗದ ನಮ್ಮ ಭೀಷ್ಮರು ಕೇಳಿ ಶೆಟ್ರು ರಾಮೇರು ಪುಲ್ಯ ಲಕ್ಷ್ಮಣ ಶೆಟ್ರು ಮೊದಲ ಸಂವಿಧಾನಗಳು ಸಾನ್ನಿಧ್ಯರು ಅಂಬಿಕೆಯ ಮೀತಿ ನಂಬಿಕೆ ಇದು ನಮ್ಮ ಒಂದು ಪ್ರಯೋಗ ಮತ್ತೊಂದಿಲ್ಲ. ಈ ಪ್ರಯೋಗ 24 ಎಪಿಸೋಡ್ ಪ್ರಯೋಗ ಒಂದು ಒಳ್ಳ ದಾಖಲೆ ಮಾಡ್ಕೊಂಡು ಬೊಂಬಾಯಿಗೆ ಇನ್ನೂ ಯಕ್ಷಗಾನ ಕಲಾವಿದರಿಗೆ ತಾಳಮದ್ದಲ ಕಲಾವಿದರಿಗೆ ಚೆಂಡದಗಳಿಗೆ ನೇಪಥ್ಯದಗಳಿಗೆ ವೇಷಧಾರಿಗಳಿಗೆ ಗೆಜ್ಜೆಗಟ್ಟುಗಳಿಗೆ ಪೂರ ಇದು ಗೌರವ ಅಂತ ಅದನ್ನು ನಮ್ಮ ಪ್ರಾಕ್ಟಿಕಲ್ ಆದ ತುಂಡ ಎಂಚ ನಮ್ಮ ರಾಮೋತ್ಸವ ಮಲ್ತುಂಡ 54 ಎಪಿಸೋಡ್ 2 ದಿವಸ ಕಾರ್ಯಕ್ರಮ ಏನು ಬಂತೆ. ಒಂದು ದಿನ ದೃಶ್ಯ ಒಂದು ದಿನ ಶ್ರಾವ್ಯ. ದೃಶ್ಯ ಬಂದಾಗ ಆಟ ಮುಂಬೈದ ಈತ ಕಲಾವಿದರನ್ನು ಆಯ್ಕೆ ಮಾಡ್ತಿದ್ದೀವಿ. ದೇವಿನ ಪಾರ್ಟಿ ಬಂದಿನ ಜನರ ಉಳ್ಳೇರು, ಮಹಿಷಾಸುರ ಮದ್ದಿನ ಜನರ ಉಳ್ಳೇರು, ಹಾಸ್ಯದ ಜನ ಉಳ್ಳೇರು, ಬೊಕ್ಕ ನೇಪಥ್ಯದ ಬಣ್ಣ ಕಟ್ಟುವ ಜನರು, ವೇಷ ಕಟ್ಟುವ ಜನ ಉಳ್ಳೇರು, ಮೃದಂಗದ ಜನಕ್ಕೆ ಪೂರ ಸನ್ಮಾನ ಅಂಡ್ರಿ. ಅವೇ ಒಂದು ಪ್ರಸಂಗ 3 ಗಂಟೆದ ದೀದು 40 ನಿಮಿಷದ ಒಂದು ಪ್ರಸಂಗ ನಮ್ಮ ಬೊಂಬಾಯಿದ ಮಹಿಷಾಸುರ ರಘುನಾಥ ಶೆಟ್ಟಿನ ಮಹಿಷಾಸುರೆ ಸಂತೋಷ ದೇವರಿಗೆ ದೇವಿ ಇಂಚ 40 ನಿಮಿಷದ ಪ್ರಸಂಗ ಬರ್ತದೆ. 3 ಗಂಟೆ ಮಹಾಭಾರತ ರಾಮಾಯಣದ ಒಟ್ಟಿಗೆ ನಾವು ಚಾಲನ ಕೊರ್ಕ ದೃಶ್ಯವಾದ ಪಲ್ಯ ಲಕ್ಷ್ಮಣ ಶೆಟ್ಟಿ ಉಳ್ಳೇರು, ಜಯಲಕ್ಷ್ಮಿಗೆ ದೇವಾಡಿಗೆ ಉಳ್ಳೇರು, ಮುಂಬೈದ ಕಲಾವಿದರನ್ನ 3 ಗಂಟೆದ ಯಕ್ಷಗಾನರು 40 ನಿಮಿಷದ ಒಂದು ಪ್ರಸಂಗದಕ್ಕೆ ಮಲ್ತದು, ಒಂದು 10 ಪ್ರಸಂಗದಕ್ಕೆ ಮಲ್ತದು. ಭೀಷ್ಮರುಳ್ಳೇರು, ರಾಮೇರುಳ್ಳೇರು, ಪೂರ ಕಲಾವಿದರು ಮುಂಬೈ ಉಳ್ಳೇರು. ಅವೇನು ನಮ್ಮ ತುಳಿಯಲು ಭಾರಿ ಆಸೆ. ಆ ಪಂಡಗ ಕಲೆಗೆ ಜಾತಿ ಇಚ್ಚಿ ನೀತಿ ಇಚ್ಚಿ, ಅಂಬಿಕೆಗೆಲ್ಲ ಜಾತಿ ಇಚ್ಚಿ ನೀತಿ ಇಚ್ಚಿ, ಭಕ್ತರೇ ದೇವರು ಅಂಜಾದಿಪುರಗ ಇಂಚ ಒಂದು ನಮ್ಮ ಒಂದು ಕಲ್ಪನೆ ಮಲ್ತೊಂದುಂಡು. ಆ ಕಲ್ಪನೆಗೆ ವಾಸುದೇವ ಮಾರ್ನಾಡು, ಸುರೇಶ್ ನಂದ್ರೊಳ್ಳಿ ಸಹಕಾರಕರುಡು ಅವು ನಾವು ಮಲ್ಪದು ತೂಕ ಇದೆ. ಆ ಸಂದರ್ಭ ಒಂಜಿ ಮಾತ್ರ ವಿಷಯ, ಯಕ್ಷಗಾನ ಕಲಾವಿದರಿಗೆ ಸನ್ಮಾನ ಆತಂಡು ಇದ ಕಲಾವಿದರನ್ನ ಧರ್ಮಪತ್ನಿಲ್ಲ ವೇಷ ಮಾಡ್ಕೊಂಡು ಕಷ್ಟ. ಏನಾಗ ಸನ್ಮಾನ ಆಮೇಲೆ ಅಂಜರಿಗೆ ಖುಷಿ ಹಾಕೊಂಡು, ಆಂಜರಿಗೆ ಖುಷಿ ಹಾಕೊಂಡು, ತಂದೆಯ
ಇತ್ತೆ ರೀತಿ ಪ್ರಕಾರವಾದ ಅಗಳಿಗೆ ಸನ್ಮಾನ ಅಗಳಿಗೆ ಖುಷಿ ಆಗ್ತದೆ ಅವರು ಮಾತ್ರ ಯೋಚನೆ ಮಾಡ್ಕೊಳ್ಳೋ ಕಷ್ಟ ಅಂಚಾದಿಪ್ಪನಾಗ ಎಂಚ ನಮ್ಮ ರಾಮೋತ್ಸವ ಪಣದ ನಮ್ಮ ಹಬ್ಬಗ ರಾಮೋತ್ಸವಗಳು ತಾಳಮದ್ದೆಯಿಂದ ವಿಶೇಷ ಉಂಟು ವಿಶ್ವ ಪ್ರಸನ್ನ ತೀರ್ಥರು ರಾಮಯಾದ ಅಂಚನೆ ಸುಬ್ರಹ್ಮಣ್ಯ ಸ್ವಾಮಿಗಳು ಹನುಮಂತಯಾದ ಪಾತ್ರ పేరు ప్రజల లక్ష్మణ శెట్టి భాగవతి ఏడులేరు జయలక్ష్మి దేవాడిగా భాగవతి లేరు ಅದೊಂದು ಮಂದಿ ದೇವತಾ ಪ್ರಸಂಗದಲ್ಕ ಮಲ್ತದ್ದು ನಮ್ಮ ಒಂದು ಎಡ್ಡ ಕಾರ್ಯಕ್ರಮ ಮಲ್ಪುಗ ಅಂಬಿಕೆ ಮಿತ್ತೆ ವಿಶ್ವಾಸದ ಇದು ಪಣಂದಿಲ್ಲ ಆ ದೇವಿ ಖಂಡಿತವಾದ ಮಲ್ಪೋಡು ಮಲ್ಪಾವುಡು ಪಂಪಿನ ಒಂದು ನಂಬಿಕೆ ಇದ್ದು ಪಣಂದಿಲ್ಲ ಎನ್ನ ಪಾತ್ರ ನಮಸ್ಕಾರ. ಸುರನಲೋಲಕ ವಂದಿತ ವಿಶ್ವಮೂರ್ತಿಯೇ ದುರಿತ ತಿಮಿರ ಪತಂಗ ವಿದ್ಯಾ ಶರಥಿ ಸರ್ವೋತ್ತುಂಗ ಸನ್ಮತಿಗೆ ಪಾಲಿಸು ಮತಿಗೆ ಮಂಗಲವ. ಹಿರಿಯರಾಡಿದಂಥ ಮಾತು ಇದು ಯಾರಿಗೆ ಅನ್ವಯಿಸ್ತದೆ ಅಂತ ಹೇಳಿದ್ರೆ ನಮ್ಮ ಪರಮ ಪೂಜ್ಯರಂತ ಹರಿದಾಸ್ ಭಟ್ರಲ್ಲಿ ನಾನು ಕಂಡಂತಹ ವಿಶೇಷ ಗುಣ ಅಂದ್ರೆ ಅವರಲ್ಲಿ ಜಾತೀಯತೆ ಇಲ್ಲ, ಗುಂಪುಗಾರಿಕೆ ಇಲ್ಲ, ಸ್ವಜನ ಪಕ್ಷಪಾತ ಇಲ್ಲ. ಗುಣೇಶು ಗುಣಾರೋಪಣಂತೆ ಸ್ತುತಿ ಎನ್ನುವಂತಹ ಒಂದು ಮಾತಿದೆ. ಅದಕ್ಕೆ ವ್ಯಾಖ್ಯಾನ ಅವರು ನನಗಿಂತ ಒಳ್ಳೆ ರೀತಿಯಲ್ಲಿ ಕೊಟ್ಟರು ಪೂಜ್ಯರು. ಗುಣದಲ್ಲಿ ಗುಣವನ್ನು ಅರಸುವುದು ದೊಡ್ಡ ಗುಣ ಅಂತ. ಒಬ್ಬ ಕಲಾವಿದನಾಗ್ಲಿ, ಒಬ್ಬ ವ್ಯಕ್ತಿಯಾಗ್ಲಿ, ಒಂದು ಸಂಘಟನೆಯಾಗ್ಲಿ ಅಲ್ಲಿರುವಂತಹ ಒಳ್ಳೆಯ ಗುಣವನ್ನು ಅವರು ಗಮನಿಸ್ತಾರೆ, ಅದಕ್ಕೆ ಪ್ರೋತ್ಸಾಹವನ್ನು ಕೊಡ್ತಾರೆ. ಒಂದು ಇನ್ನೂ ಕೂಡ ವ್ಯಾಹತವಾಗಿ ಪ್ರತಿ ವರ್ಷ ನಡೆಯಲಿ. ಯಕ್ಷಗಾನ ಕಲಾ ಸರಸ್ವತಿ ಶ್ರೀಮಂತಳಾಗಲಿ. ಕಲಾವಿದರಿಗೆ ಎಂದು ಸಿಕ್ಕಿದಂತಹ ಸನ್ಮಾನದಿಂದ ಅವರು ಎಷ್ಟು ಸಂತೋಷ ಪಟ್ಟರು, ಅದಕ್ಕಿಂತ ಹೆಚ್ಚಾಗಿ ಅವರು ತಿಳ್ಕೊಳ್ಬೇಕಾದ್ದು ನನಗೆ ಈ ಕ್ಷೇತ್ರದಲ್ಲಿ ಇನ್ನೂ ದುಡಿಯುವಂತಹ ಒಂದು ಜವಾಬ್ದಾರಿ ಇದೆ ಎನ್ನುವುದನ್ನು ತಿಳ್ಕೊಂಡು ಇದೇ ರೀತಿಯಲ್ಲಿ ಮುಂಬಯಿಯ ಯಾವ ಕಲಾವಿದರನ್ನು ಬಿಡಲಿಲ್ಲ. ವಾಸಣ್ಣ ಮತ್ತೆ ನಂದರೋಡಿಯವರು, ಹರಿದಾಸ್ ಭಟ್ರು, ನೇಪಥ್ಯ ಕಲಾವಿದರು, ಹಿಮ್ಮೇಳದ ಕಲಾವಿದರು, ವೇಷಧಾರಿಗಳು, ಅರ್ಥಧಾರಿಗಳು ಎಲ್ಲವನ್ನು ಕರೆದು ಗೌರವಿಸಿದ್ದೀರಿ. ಈ ಗೌರವ ಯಕ್ಷಗಾನ ಕಲಾಮಾತಿಗೆ ಸಂದಂತಹ ಗೌರವ. ಇದೊಂದು ಮಹಾ ಶಕ್ತಿ ಕೇಂದ್ರವಾಗಿ, ಕಲಾ ಕೇಂದ್ರವಾಗಿ ರೂಪುಗೊಂಡು ಒಂದು ಆದರ್ಶ ಸಂಸ್ಥೆಯಾಗಿ ಆಚಂದ್ರಾರ್ಕವಾಗಿ ಬಾಳಲಿ ಎನ್ನುವಂತಹ ಶುಭ. ಶ್ರೀಮಂತಿಗೆ ಒಬ್ಬ ಬರೀಟಿಗೂ ತೋರ್ತೀವಿ ಅನ್ನ ಆ ಮನಸ್ಸದ ಮನಗಿಡೆ ಒಂದು ಮಾತ ಸ್ವಲ್ಪ ಆ ಒಂದು ಪರಿಕಲ್ಪನೆ ಅವು ವಾಸನ ಅಂಡ ಅದಕ್ಕೆ ಪೂರಕವಾದ ಶಕ್ತಿ ಕೊಡಿತ್ರತ ಅವು ಇತರ ಮಾತ್ರ ನಮ್ಮ ಪುಟ್ಟನು ಅದಕ್ಕೆ ಗಟ್ಟಿ ಮನಸ್ಸಿಡಿ ಅವನ ಮಲ್ಲ ಮನಸ್ಸಿಡಿ ಎದುರು ಬರ್ತದೆ. ಈಚಿನ ಮಹತ್ವ ಒಂದನೇ ಈಚಿನ ಕಾರ್ಯಕ್ರಮ ಎಣ್ಣೆರನೇ ಸಾಧ್ಯ ಜನ ಬರೀ ಕಲಾವಿದನ ಮನಸ್ಸು ವಾಸನ ಕಲಾವಿದನ ಗುರುತ ಮಕ್ಕನ ವಿಶೇಷವಾಗಿ ನನ್ನ ಸಮಾರಂಭ ಏನೋ ವಾಸನೋ ಏನ 60 ದಯಬನ ಏಕವಚನ ಪಾತೇರು ಪರೇ ಸ್ವಲ್ಪ ಕುದುರ್ತೇರಿ ಮೋಹನ್ ಎಷ್ಟೋ ವರ್ಷದ ನಂಟು ಎಂಕಣ ಏನ ಸಂಸಾರದ ಫ್ಯಾಮಿಲಿದ ಸಂಸಾರ ಮೋಹನ್ ಏನು ಬಾವೆ ಎಲ್ಲ ಬನ್ನೋಲಿ ಎನ್ನ ಗುಡಿದಿರ ಮೆಗ್ಗೆ ಎಲ್ಲ ಬನ್ನೋಲಿ ಅಂಚೆ ಈ ಸಂಬಂಧ ಅಂಚೆಪ್ಪರೆ ಹೋದು ಇನ್ನೆಂತು ವರ್ಷ ಬಾಂಬೆ ಬದಲಾಗೈತೆ ಸ್ಟೇಜ್ ಕೂತಂದು ಇಂಚ ಪಾತಿರ್ದೆ ಆಡ ಇದಿತ್ತಾತು ಖುಷಿ ಆ ಅಪ್ಪನ ಸಾಕ್ಷಾತ್ ಪಂಪೇನ ಈತು ಖುಷಿಯ ಫಲ ಆತಿಸ್ ದೇಪಣ್ಣಗೆ ಅವಳ ಅಂಚಿನ ಆಂಡ್ರಿ ಜೊತೆ ಇಂದು ಈತು ಪುಟ್ಲ ಅಂತ ಬಂದಾಗ ನಮ್ಮ ಮನಸ್ಸಾಗ ಕಲಾವಿದರಿಗೆ ದುಃಖದೇ ಖುಷಿ ಎಂಕಲಿ ಖುಷಿ ಆಪು ನಮ್ಮ ಅಂಚ ಕಲಾವಿದೆ ಅಂಚಾಗಿ ಅದನ್ನ ಖುಷಿನೇ ನಮ್ಮ ಖುಷಿನ ಎಣ್ಯ ನಮ್ಮ ಪ್ರೇಕ್ಷಕರ ಅಂಚಿನಾಗಲಿ ಓಲಾ ಏಪಲ ವೇಷ ಮತ್ತೊಂದು ಬಂದಾಗ ಆ ಪಾತ್ರನಿಕಲ ಇನ್ನೆಲ್ಲ ಮನಸ್ಸು ಉತ್ಕಾದ ಬದ ರಡಟ್ಟು ವಾಕ್ಯ ಏತು ಪೊಂದು ಪಡ್ಲೇರು ಅಂಚಲೊಂದು ಅವಕಾಶ ತಿಕ್ಕಿದಾಗಲಿ ಈ ಕ್ಷೇತ್ರ ಅವಡು ಒಂದೊಂದು ಸಾಮಾನ್ಯ ಸಮಾನ ಆತಜು ಈ ವೇದಿಕೆ ಅಂಚಲು ನೀವು ಜಯಂತನ ಉಲ್ಲೇರಿ ಬರೀ ಎಟ್ಟೆ ಕಲಾವಿದೆ ಅಣ್ಣ ಒಂದು ವರ್ಗೂಡು ಭಾರಿ ಪಾಪದ ಗುಣವಂತೆ ಆದ ಒಂದು ಎಟ್ಟೆ ಸಂಘಟಕ ಆದ ಬುಲಿಯೋದಿಲ್ಲ ಅಂಚದಲ್ಲಿ ಹೋಗ್ತಾರೆ ಒಂದು ಹರಿದಾಸ್ ಭಟ್ರ ಶೆಟ್ಟಿ ಅವರಡ್ಡೆ ಆಮೇಲೆ ಪಪ್ಪ ಹೆಂಗ್ ಮಸ್ತ್ ಗೋಪಾಲ್ ಶೆಟ್ಟಿ ಹೆಂಗೆ ಮಸ್ತ್ ಓದಿಟ್ನಾರ ಯಾನ ಬಾಂಬೆ ಬಂದಿದ್ದ 10 ವರ್ಷದ ಬಗ್ಗೆ ಭಟ್ರು ಬೈದಿ ಅಪ್ಪ ಮನೆ ಹೆಂಗ್ಲಿಗೆ ಪರಿಚಯ ಆದ ಆ ನಿರ್ದಿಚ್ಚಿ ಮುಲ್ಪ ಅವು ವೇತನ ನಿರ್ಮಾಣ ಬಾಂಬೆಡ್ ದೇವಸ್ಥಾನಗೂ ಕಡಿಮೆ ಹೆಚ್ಚಿ ಕ್ಷೇತ್ರಗಳೇ ಕಡಿಮೆ ಹೆಚ್ಚಿ ನಿನಗೆ ಈ ಕ್ಷೇತ್ರ ಈ ರೀತಿ ಗುಲಿದು ತೆರೆಗೆ ಒರಿ ಮನಸ್ಸು ಒರಿ ಹೊತ್ತ ಮೆತ್ತನೆ ಕಾರಣ ಕಲಾವಿದರಿಗೂ ಅಲ್ಪ ಅಲ್ಲ ಯಕ್ಷಗಾನದಲ್ಲಿ ದೇವಸ್ಥಾನ ಗೋಡೆ ಯಕ್ಷಗಾನ ಪಡ್ತೀವಿ ನಾವು ದೇವಸ್ಥಾನದ ಅಂತೆ
ಬೈದಿನಿ ಇಜ್ಜಿ ಬಿದ ಬೈದಿನಿ ಇಜ್ಜಿ ಆಡ ಮುಲ್ಪ ಒಂಜಿ ಈ ರೀತಿದೆ ಪ್ರಕಟ ಆಡು ಬೊಕ್ಕ ಒತ್ತಿ ಇರುವೆರು ಭಾಗத்தில் ಆಡು ವೇಷಧಾರಲ್ಲ ಆಡು ಯಾನೋ ವಾಸ್ತವಿಕತೆ ಕಲಾವಿದ ಇನ್ನು ಏಕ ನಾಗೇಶ ಬಗ್ಗೆ ಮಸ್ತ್ ಖುಷಿ ಆಗ್ತಂಡ ಯಾನ್ ನಾಗೇಶನ ಬಾರಿ ಮುಟ್ಟೋಡು ತೂಯ ಯಾನ್ ಸುರು ಆಟದ ಮಸ್ತ್ ಖುಷಿ ಆಡ್ ಮೋಹನ್ ಮಸ್ತ್ ಎಂಟೆ ಕಲಾವಿದೆ ಆ ಜೋಕ್ಲಿಂದ ಬೆನ್ಪಾನ ತೂನಾಗ ವಾಸೇನೋ ಒಂದು ಪಣ್ಯವು ಯಾನ್ ಬಾಯ್ಬಿಟ್ಟು ಪನ್ಪುಜಿ ಔಸ್ ಕಟು ಸತ್ಯ ಭಾರಿ ಖುಷಿ ಆನಂದು ಎಂಕ್ಲೇನ್ ಮಸ್ತ್ ಖುಷಿ ದೇವಣ ಈ ರೀತಿ ಪ್ರಕಟ ಆದಾಗ ಪೂರ್ಣಿಮಾ ಪೂರ್ಣಿಮಾ ಇದ್ರ ಮೂಲಕ ಹೋಗ್ಬೇಕಮ್ಮ ಇದು ಈ ಕಲಾವಿದರ ಪರಿಚಯ ಅಷ್ಟು ಒಳ್ಳೆದಾಗಿ ಹೋಗ್ಬೇಕಾಗಿದೆ ಭಾರಿ ಶುಭ ವಿಡಿಯೋ ಅಂತಂದಿಲ್ಲ ಅಲ್ಲಿ ಖುಷಿ ಆಡ ದೇವಣ ಒಂದು ಕಡಿಮೆ ಆಡಿಯನ್ಸ್ ಆಗ್ತಿ ಒಂದು ಒಳ್ಳೆಗೆ ಪೂರಿಗೊಂಡು ಮಸ್ತ್ ಎಡ್ಡೆ ಒಂದು ಈತೆ ಆದಾಗ ನೆಕ್ಸ್ಟ್ ಈ ಸನ್ಮಾನ ಬುರಿಯೋದ್ ಪೋಯ್ ನಾವು ಆ ಕೊರ್ನ ರೀತಿಲ ಸಮಯದ ಚೌಕಟ್ಲ ಭಾರಿ ಶೋಕದಾಡಿ ಒಂದು ಯಕ್ಷಗಾನ ಬೇತ ವಿಷಯ ಪಾತ್ರೆ ರೆಡಿ ಅದು ಬೈದಿನಿ ಅದು ಬೇತ ಪಾತಿರುಜಿ ನೆಕ್ಸ್ಟ್ ಟೈಮ್ ಒಟ್ಟಾಕ ಮಾತ್ರೆಗಳ ವಂದನೆಗಳು ಇಲ್ಲಿ ಸನ್ಮಾನಕ್ಕೆ ತುನಗಿಲಿ ದೇವೇರಿ ಆ ದೇವಿ ಆರೋಗ್ಯ ಸಂಪತ್ತು ಕೊಟ್ಟು ದೇವರ ನಮ್ಮ ನಟನು ಬರೀ 2 ಅಕ್ಷರ ಒಂದು ಯುಗದ ಧರ್ಮ ಅಡಗಿದೆ, ಒಬ್ಬ ರಾಜನ ಆದರ್ಶ ಅಡಗಿದೆ, ಒಬ್ಬ ಮಗನ ಗುಣ ಅಡಗಿದೆ, ಒಬ್ಬ ಪತಿಯ ನಿಷ್ಠೆ ಅಡಗಿದೆ, ಕೋಟ್ಯಾಂತರ ಜನರ ಹೃದಯದ ದೈವತ್ವ ಅಡಗಿದೆ. ದೇವರೆಂದರೆ ಯಾರು? ದೇವರು ಅಗೋಚರ, ನಿರಾಕಾರ, ನಿರ್ಗುಣಿ, ಕಣ್ಣಿಗೆ ಕಾಣದ, ಕಲ್ಪನೆಗೆ ನಿಗ್ಲದ, ಕೇವಲ ಅನುಭವಕ್ಕೆ ಬರುವಂತ ಶಕ್ತಿಯೇ ದೇವರು. ದೇವರ ಅನುಭವ ಪ್ರತಿಯೊಬ್ಬರಿಗೆ ಒಂದೊಂದು ರೂಪದಲ್ಲಿ ಆಗಬಹುದು. ಇನ್ನು ಕೆಲವರಿಗೆ ಇನ್ನೂ ಆಗಲಿಕ್ಕೆ ಇಲ್ಲ, ಆಗದೇ ಇರಬಹುದು. ನಾವು ಯಾವಾಗ ಕಷ್ಟದಲ್ಲಿರುತ್ತೇವೋ ಆವಾಗ ನಮಗೆ ಸಹಕಾರ ಮಾಡಿ ನಮ್ಮ ಕಷ್ಟವನ್ನು ದೂರ ಮಾಡಿದವರೇ ದೇವರು. ನಮ್ಮ ಪ್ರಾಣ ಹೋಗುವ ಸಂದರ್ಭದಲ್ಲಿ ಯಾರು ನಮ್ಮ ಪ್ರಾಣವನ್ನು ಉಳಿಸ್ತಾರ ಅಂತ ವೈದ್ಯರೇ ದೇವರಾಗುತ್ತಾರೆ. ಹಣವನ್ನು ಕಿತ್ತು ಪ್ರಾಣವನ್ನು ಕೊಡದಂತಹ ವೈದ್ಯರು ಎಷ್ಟು ಓದಿಕೊಂಡಿದ್ದರೂ ಅವರು ರಾಕ್ಷಸರಿಗೆ ಸಮಾನರೇ. ಇಂದು ಈ ವೇದಿಕೆಯಲ್ಲಿ ಒಂದು 10 ಕಲಾವಿದರನ್ನು ನಾವಿಲ್ಲಿ ಎಲ್ಲರೂ ಗೌರವಿಸಿದ್ದೇವೆ. ಕಲಾವಿದರನ್ನು ಗೌರವಿಸುವುದೆಂದರೆ ಒಬ್ಬ ಒಂದು ಕಲಾಮಾತೆಯ ಸೇವೆಯನ್ನು ಪೂಜೆಯನ್ನು ಮಾಡಿದ ಹಾಗೆ, ಒಬ್ಬನಲ್ಲಿದ್ದ ಕಲೆಯನ್ನು ಹುಡುಕಿ ಅದಕ್ಕೆ ಯೋಗ್ಯವಾದ ವ್ಯಕ್ತಿಯನ್ನು ಕಂಡು ಅವರಿಗೆ ಗೌರವ ಮಾಡುವುದೆಂದರೆ ಒಬ್ಬ ಒಂದು ಕಲಾಮಾತೆಯ ಪೂಜೆ ಪ್ರಾರ್ಥನೆ ಮಾಡಿದ ಹಾಗೆ. ಆ ಗೌರವವನ್ನು ಪಡೆದಂತ ಕಲಾವಿದರಿಗೆ ಮತ್ತಷ್ಟು ಹೆಚ್ಚಿಗೆ ಜವಾಬ್ದಾರಿ ಬರುತ್ತೆ. ಪ್ರೇಕ್ಷಕರಿಗೆ ಅವರಿಂದ ಮತ್ತಷ್ಟು ಹೆಚ್ಚಿನ ಅಪೇಕ್ಷೆ ಇರುತ್ತೆ. ಹೀಗೆ ಅವರು ಹೇಳಿದ್ದಾರೆ, ಒಟ್ಟಿಗೆ 140 ಕಲಾವಿದರಿಗೆ ಗೌರವ ಮಾಡುವ ಧೋರಣೆಯನ್ನು ಇಟ್ಟುಕೊಂಡಿದ್ದಾರೆ. ಇದೊಂದು ಎಷ್ಟು ದೊಡ್ಡ ಮಾತು. ಇಷ್ಟು ದೊಡ್ಡ ಕಾರ್ಯವನ್ನು ಮಾಡಬೇಕಿದ್ರೆ ಅದರ ಹಿಂದೆ ಎಷ್ಟು ಕೆಲಸ ಇದೆ ಅಂತ ಮಾಡಿದವರಿಗೆ ಗೊತ್ತು. ಮತ್ತೆ ನಿಮ್ಮ ಇದು ಸರಣಿ ಕಾರ್ಯಕ್ರಮವು ಇನ್ನು ಮುಂದಿನ ಕಾರ್ಯಕ್ರಮಕ್ಕೆ ಮತ್ತು ಸಮಾರೋಪ ಸಮಾರಂಭ ಕಾರ್ಯಕ್ರಮವು ಒಂದರಿಂದ ಒಂದು ಉತ್ತಮ ರೀತಿಯಲ್ಲಿ ನಡೆಯಲಿ ಅಂತ ಆ ಶ್ರೀ ಪ್ರಭು ರಾಮದೇವರಲ್ಲಿ ಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ. ನಮ್ಮ ಚಾನೆಲ್ ಅನ್ನು ಗುರುತಿಸಿ ಗೌರವಿಸಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು.
ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ ಜಯ ರಾಮ ಜಯ ರಾಮ ಜಯ ರಾಮ ಜಯ ಜಯ ರಾಮ ಶ್ರೀರಾಮ 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 ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಜಯ ಜಯ ರಾಮ ಸೀತಾರಾಮ ಸೀತಾರಾಮ ಸ್ವಸ್ತಿ. रघुनायक सज्जन भक्त स्तोम शुभदायक राम रघुनायक सज्जन भक्त स्तोम शुभदायक ತಾಳೆಮದ್ದಲೆಯಂತಹ ನಮ್ಮ ಸಾಂಪ್ರದಾಯಿಕ ಕಲಾ ಮಾಧ್ಯಮದ ಮೂಲಕ ಶ್ರೀರಾಮನ ಕಥೆಯನ್ನು ಅತ್ಯಂತ ಸುಂದರವಾಗಿ ನಮ್ಮ ಮುಂದೆ ತೆರೆದಿಡುವುದು ನಿಜಕ್ಕೂ ಶ್ಲಾಘನೀಯ. ವಿಶೇಷವಾಗಿ 24 ಸರಳಿ ಕಂತುಗಳ ಮೂಲಕ ರಾಮಾಯಣದ ಕಥೆ, ಅದರ ಪಾತ್ರಗಳು ಮತ್ತು ಶ್ರೀರಾಮನ ಜೀವನದ ಆದರ್ಶಗಳನ್ನು ವಿವರಿಸುವುದು ಈ ಕಾರ್ಯಕ್ರಮದ ವಿಶೇಷತೆ. ಇಂತಹ ಕಾರ್ಯಕ್ರಮವನ್ನು ನಾವು ಏಕೆ ವೀಕ್ಷಿಸಬೇಕು ಎಂದರೆ ಇದು ಕೇವಲ ಒಂದು ಕಥೆಯನ್ನು ಹೇಳುವುದಿಲ್ಲ, ಶ್ರೀರಾಮನ ಜೀವನದ ಮೂಲಕ ಸತ್ಯ, ಧರ್ಮ, ತ್ಯಾಗ, ವಚನ ಪಾಲನೆ, ಕರ್ತವ್ಯ ಮತ್ತು ಮಾನವೀಯ ಮೌಲ್ಯಗಳನ್ನು ತಿಳಿದುಕೊಳ್ಳುವ ಒಂದು ಅವಕಾಶ. ನಮ್ಮ ಮುಂದಿನ ಪೀಳಿಗೆಗೂ ನಮ್ಮ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಪರಿಚಯಿಸುವ ಉತ್ತಮ ಪ್ರಯತ್ನ ಇದಾಗಿದೆ. ಆದ್ದರಿಂದ ನಾವೆಲ್ಲರೂ ಈ 24 ಕಂತುಗಳ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಕುಟುಂಬದವರಿಗೂ ಪರಿಚಯಿಸಿ ನಮ್ಮ ಸ್ನೇಹಿತರು ಮತ್ತು ಬಂಧುಗಳೊಂದಿಗೆ ಹಂಚಿಕೊಳ್ಳುವ ಮೂಲಕ ಈ ತಂಡದ ಪ್ರಯತ್ನವನ್ನು ಪ್ರೋತ್ಸಾಹಿಸೋಣ. ನಮ್ಮ ಸಂಸ್ಕೃತಿಯನ್ನು ಉಳಿಸುವ ಇಂತಹ ಸಾರ್ಥಕ ಪ್ರಯತ್ನಗಳಿಗೆ ನಮ್ಮ ಬೆಂಬಲ ಸದಾ ಇರಲಿ. ರಾಮನ ಕಥೆಯನ್ನ ಕೇಳೋಣ, ರಾಮನ ಆದರ್ಶಗಳನ್ನು ತಿಳಿಯೋಣ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಣ. ಇಂತಹ ಅದ್ಭುತ ಕಾರ್ಯಕ್ರಮವನ್ನು ಆಯೋಜಿಸಿದ ಪ್ರತಿಯೊಬ್ಬರಿಗೂ ಕೂಡ ತುಂಬು ಹೃದಯದ ಧನ್ಯವಾದವನ್ನ ಅರ್ಪಿಸುತ್ತಾ ಇವತ್ತಿನ ಆ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದ ಜೊತೆಗೆ ಇನ್ನೊಂದು ಸರಣಿ ಕಂತುಗಳ ಜೊತೆಗೆ ನಾನು ನಿಮ್ಮ ಮುಂದೆ ಬರಲಿದ್ದೇನೆ. ಅಲ್ಲಿಯ ತನಕ ನನ್ನ ವಿಡಿಯೋಗಳು ನಿಮಗೆ ನೇರವಾಗಿ ಸಿಗಬೇಕು ಅಂದರೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ಖಂಡಿತ ಸಪೋರ್ಟ್ ಮಾಡಿ ಅಂತ ಈ ಮೂಲಕ ಕೇಳಿಕೊಳ್ಳುತ್ತಿದ್ದೇನೆ.